ಟೆರರ್, ಡಿಫ್ರೆಂಟ್ ಟೈಪ್ ಆಫ್ ಡೆವಿಲ್ಸ್ ನೋಡೋದಕ್ಕೆ ತುಂಬಾ ಸ್ಕೇರಿ ಆಗಿದೆ. ಕೆಲವು ಹಾಲಿವುಡ್ ಸಿನಿಮಾಗಳಲ್ಲಿ ಡೆವಿಲ್ ಗೆಲ್ಲೋದು, ಅದಕ್ಕೆ ಸಿಕ್ಕಾಕೊಂಡಿರೋ ಎಲ್ಲರೂ ಸತ್ತೋಗ್ತಾರೆ. ಬಟ್ ಇದರಲ್ಲಿ ಚೇಂಜ್ ಇದೆ, ಪೂರ್ತಿ ಅಲ್ಲ, ಸ್ವಲ್ಪನೇ. ಈ ಕಾರ್ಡ್ಸ್ನ ಪ್ಲೇ ಮಾಡಾದ್ಮೇಲೆ ತುಂಬಾ ಭಯಪಡಿಸುವಂತ ದೆವ್ವಗಳನ್ನ ನೋಡ್ತೀರಾ. ಅಂಡ್ ಇದರ ಪ್ಲಾಟ್ ಪಾಯಿಂಟ್, ಕೆಲವು ಜನ ಫ್ರೆಂಡ್ಸ್, ಅದರಲ್ಲೊಬ್ರದ್ದು ಬರ್ತ್ಡೇ ಇರುತ್ತೆ, ಸೆಲೆಬ್ರೇಟ್ ಮಾಡಬೇಕು ಅಂತ ದೂರದಲ್ಲಿರೋ ಮನೇನ ಬುಕ್ ಮಾಡ್ಕೊತಾರೆ. ಕೆಲವತ್ತಾದ್ಮೇಲೆ ಅವ್ರು ತಂದಿರೋ ಫುಡ್ ಅಂಡ್ ಡ್ರಿಂಕ್ಸ್ ನ ಖಾಲಿ ಮಾಡ್ತಾರೆ. ಒಬ್ನು ಆರ್ಡರ್ ಮಾಡೋಣ ಅಂತಾನೆ, ಇನ್ನೊಬ್ರು ಬೇಡ ಮನೆ ದೂರ ಇದೆ ಯಾರು ಬರಲ್ಲ, ಈ ಮನೆಯಲ್ಲಿ ಕುಡಿಯೋದಕ್ಕೆ ಏನಾದ್ರೂ ಸಿಗುತ್ತೆ ಹುಡ್ಕೋಣ ಬನ್ನಿ ಅಂತಾನೆ. ಎಲ್ಲಾ ಕಡೆ ಹುಡುಕ್ತಾರೆ, ಅದರಲ್ಲಿ ಒಂದ್ ರೂಮ್ ಲಾಕ್ ಮಾಡಿ ಪ್ರೈವೇಟ್ ಅಂಡ್ ಕೀಪ್ ಔಟ್ ಅಂತ ಬರೆದಿರುತ್ತೆ. ಇವರು ಆ ರೂಮ್ ಕೀ ಹೊಡೆದು ಒಳಗಡೆ ಹೋಗ್ತಾರೆ. ಆ ರೂಮ್ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಗೆ ಸಂಬಂಧಿಸಿದಂತ ವಸ್ತುಗಳು ಕಾಣುತ್ತೆ. ಅವ್ರಿಗೆ ಒಬ್ಳು ಮಂತ್ರವಾದಿ ಭವಿಷ್ಯ ಹೇಳಲು ಬಳಸಿದಂತ ಕಾರ್ಡ್ಸ್ ಇವ್ರಿಗೆ ಸಿಗುತ್ತೆ. ಆ ಕಾರ್ಡ್ಸ್ ಗೆ ಒಂದು ಶಾಪ ಹಾಕಿರ್ತಾಳೆ. ಈ ಕಾರ್ಡ್ಸ್ ಗಳಿಂದ ಯಾರು ಭವಿಷ್ಯ ತಿಳ್ಕೊಂತಾರೋ ಆ ಕಾರ್ಡ್ಸ್ ಅಲ್ಲಿ ಏನ್ ಬಂದಿರುತ್ತೋ ಹಾಗೆ ಸಾಯ್ತಾರೆ. ಇದು ಇದರ ಪ್ಲಾಟ್ ಪಾಯಿಂಟ್. ಅಂಡ್ ಕಾರ್ಡ್ಸ್ಗೂ ಒಂದು ಸ್ಟೋರಿ ಇದೆ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್, ಆಕ್ಟಿಂಗ್ ಚೆನ್ನಾಗಿತ್ತು. ನಾವು ಅಡಕ್ಟ್ ಆದಂತ ಕ್ಯಾರೆಕ್ಟರ್ಸ್ ನಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ವಿ ಹ್ಯಾವ್ ದ ಸ್ಟೋರಿ ನೋಡಿರೋ ತರ ಇದೆ. ಥೀಮ್ ಮಾತ್ರ ಹೊಸದಾಗಿದೆ. ಇದರಲ್ಲಿ ಇದ್ದಂತ ಡೆವಿಲ್ ಭಯ ಪಡಿಸುತ್ತೆ, ಆದ್ರೆ ತಲೆಯಲ್ಲಿ ಉಳ್ಕೊಳೋ ಅಷ್ಟಲ್ಲ. ಮೇಕಿಂಗ್, ವಿಜುವಲ್ಸ್, VFX, ಸಿನಿಮಾಟಿಕ್ ಲುಕ್ ಚೆನ್ನಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಅಂಡ್ ಸೌಂಡ್ ಪರವಾಗಿಲ್ಲ, ಚೆನ್ನಾಗಿ ತೋರಿಸಿದ್ದಾರೆ. ಇದಿಷ್ಟು ಟೆರರ್ ಸಿನಿಮಾದ ಮಾತುಕತೆ. ಮತ್ತೆ ಸಿಗೋಣ ಅಮಿಗೋಸ್.